ನಮಸ್ಕಾರ ವೀಕ್ಷಕರೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಶುರುವಿನಲ್ಲೇ ಸಖತ್ ಸದ್ದು ಮಾಡ್ತಿದ್ದಾರೆ. ಒಂದು ಕಡೆ ಕೇಂದ್ರ ಸಚಿವರಾದರೂ ರಾಜ್ಯವನ್ನು ಮರೆತಿಲ್ಲ. ತಮ್ಮ ಖಾತೆಗೆ ಸಂಬಂಧಪಟ್ಟಂತೆ ರಾಜ್ಯದ ಬೇರೆ ಬೇರೆ ಕಡೆ ಸಂಚಾರವನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಕರ್ನಾಟಕಕ್ಕೆ ಭೇಟಿ ನೀಡಿದ್ರು ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡ್ತಿದ್ದಾರೆ. ದೇಶದ ಉದ್ದಗಲಕ್ಕೂ ಸಂಚಾರವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಲೋಕಸಭಾ ಚುನಾವಣೆಯ ನಂತರದಲ್ಲಂತೂ ಕುಮಾರಸ್ವಾಮಿ ಅವರು ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಿದ್ದಾರೆ. ರಾಜಕಾರಣ ಕೇಂದ್ರದ ಜವಾಬ್ದಾರಿ ಎರಡನ್ನು ಸರಿದೂಗಿಸಿಕೊಂಡು ಮುನ್ನಡೆತಿದ್ದಾರೆ. ರಾಜ್ಯದ ಪ್ರಭಾವಿ ಹಿರಿಯ ರಾಜಕಾರಣಿ ಕುಮಾರಸ್ವಾಮಿ ಅವರ ಈ ಒಂದು ನಡೆ ಈಗ ಮೋದಿಯವರ ಗಮನ ಸೆಳೆದಿದೆ. ಇದೇ ಖುಷಿಯಲ್ಲಿ ಮೋದಿ ಕುಮಾರಸ್ವಾಮಿ ಅವರಿಗೆ ಒಂದು ಅನಿರೀಕ್ಷಿತ ಉಡುಗೊರೆಯನ್ನ ನೀಡಿದ್ದಾರೆ. ಸಚಿವ ಸ್ಥಾನದ ಬೆನ್ನಲ್ಲೇ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಮಹತ್ವದ ಜವಾಬ್ದಾರಿಯನ್ನ ನೀಡಿದ್ದಾರೆ. ಮೋದಿಯವರ ಈ ಒಂದು ನಿರ್ಧಾರ ಕೇಂದ್ರ ರಾಜಕಾರಣದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಕರ್ನಾಟಕದಲ್ಲಿ ರಾಜ್ಯದ ರಾಜಕಾರಣಿಗಳು ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಹೊಸ ಜವಾಬ್ದಾರಿಯನ್ನು ಕಂಡು ಅಚ್ಚರಿ ಪಡ್ತಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ ವೀಕ್ಷಕರೇ, ಹಿಂದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಭರ್ಜರಿ ಗೆಲುವಿನ ನಂತರದಲ್ಲಿ ಮೋದಿ ಸಂಪುಟಕ್ಕೆ ಕುಮಾರಸ್ವಾಮಿ ಅವರು ಆಯ್ಕೆ ಆಗ್ತಾರೆ. ಆರಂಭದಲ್ಲಿ ಕುಮಾರಸ್ವಾಮಿ ಅವರು ಮೋದಿ ಅವರ ಮನ ಗೆದ್ದಿದ್ದಾರೆ. ಇದೇ ಖುಷಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಉನ್ನತ ಜವಾಬ್ದಾರಿಯನ್ನ ನೀಡಲಾಗಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಮೋದಿ ನೀಡಿದಂತಹ ಸರ್ಪ್ರೈಸ್ ಗಿಫ್ಟ್ ಏನು? ಅವರು ಮೋದಿ ಮನ ಗೆದ್ದಿದ್ದು ಹೇಗೆ? ಕುಮಾರಸ್ವಾಮಿ ಅವರ ಎಚ್ಚರಿಕೆಯ ಹೆಜ್ಜೆ ಕಂಡು ರಾಜ್ಯದ ನಾಯಕರು ಹುಬ್ಬೇರಿಸಿದ್ದು ಯಾಕೆ? ರಾಜ್ಯ ಬಿಜೆಪಿಯಲ್ಲಿ ಕಿಚ್ಚೆಬ್ಬಿಸಿದ ಕುಮಾರ ಪರ್ವ, ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಹಾಗಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕುಮಾರಸ್ವಾಮಿ ಅವರ ಜಾಣ ನಡೆ ಜೊತೆಗೆ ಜೆಡಿಎಸ್ ಪಕ್ಷದ ಬಲ ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಪರಿಣಾಮವಾಗಿ ಕುಮಾರಸ್ವಾಮಿ ಅವರನ್ನ ಬಿಜೆಪಿಯ ದೊಡ್ಡ ಮಿನಿಸ್ಟರ್ಗಳಿರುವ ಕ್ಯಾಬಿನೆಟ್ ಕಮಿಟಿಯಲ್ಲಿ ಸ್ಥಾನಮಾನವನ್ನ ಗಿಟ್ಟಿಸಿಕೊಟ್ಟಿದೆ. ಇದೀಗ ಅವರು ಮೋದಿ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಆರಂಭದಲ್ಲೇ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸವನ್ನ ಮಾಡ್ತಿದ್ದಾರೆ. ಅಲ್ಲಿನ ಜನರ ಕಷ್ಟಗಳನ್ನ ಆಲಿಸ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವೀಕ್ಷಕರೇ, ರೈತರ ನಾಯಕ ಅಂತಲೇ ಕುಮಾರಸ್ವಾಮಿ ಅವರು ಹೆಸರಾಗಿದ್ದಾರೆ. ತಾವು ಅಧಿಕಾರಕ್ಕೆ ಬಂದಾಗಲೆಲ್ಲ ರೈತರ ಸಾಲವನ್ನ ಮನ್ನಾ ಮಾಡಿ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಇವತ್ತು ರಾಜ್ಯದ ಹಿರಿಯ ಪ್ರಬಲ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಆದರೆ ರಾಜಕೀಯಕ್ಕೆ ಕಾಲಿಡುವ ಮುನ್ನ ಮಾಜಿ ಪ್ರಧಾನಮಂತ್ರಿಗಳ ಪುತ್ರನಾಗಿದ್ದರು. ರಾಜಕೀಯಕ್ಕಿಂತ ಚಿತ್ರರಂಗದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರು. ಚಿತ್ರ ನಿರ್ಮಾಪಕರಾಗಿ ಹೆಸರನ್ನ ಸಂಪಾದಿಸಿಕೊಂಡಿದ್ರು. ಆದರೆ ನಂತರದಲ್ಲಿ ರಾಜಕೀಯದ ಕಡೆಗೆ ವಾಲಿದ ಅವರಿಗೆ ಅದೃಷ್ಟವು ಅಷ್ಟೇ ಚೆನ್ನಾಗಿ ಕೈ ಹಿಡಿದಿದೆ. ಜೆಡಿಎಸ್ ಪಕ್ಷ ಕಡಿಮೆ ಸೀಟುಗಳನ್ನು ಪಡೆದಿದ್ರು. ಅದು ಬಹುಮತ ಪಡೆಯದ ಪಕ್ಷಗಳಿಗೆ ನಿರ್ಣಾಯಕ ಸೀಟುಗಳಾಗಿದ್ದವು. ಹೀಗಾಗಿ ಅವರು 2006ರಲ್ಲಿ ಬಿಜೆಪಿ ಬೆಂಬಲದೊಂದಿಗೆ ರಾಜ್ಯದ ಮುಖ್ಯಮಂತ್ರಿಯೂ ಆದರು. ಅದೇ ರೀತಿಯಾಗಿ 2018ರಲ್ಲಿ ತಮ್ಮ ಪಕ್ಷ 37 ಸ್ಥಾನಗಳನ್ನು ಮಾತ್ರ ಪಡೆದುಕೊಂಡಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗುವಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿಯಾದರು. ಹೀಗೆ ರಾಜಕೀಯ ಜೀವನದಲ್ಲಿ ಏಳು ಬೀಳಿನ ಜೊತೆಗೆ ಹಲವು ಬಾರಿ ಕಿಂಗ್ ಮೇಕರ್ ಆಗಿದ್ದಾರೆ. ಇದೀಗ ಅವರು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ರಾಜಕಾರಣದಿಂದ ಕೇಂದ್ರ ರಾಜಕಾರಣದತ್ತ ಮುಖ ಮಾಡಿದ್ರು. ಅಲ್ಲೂ ಸಹ ಅವರಿಗೆ ಭಾರಿ ಮನ್ನಣೆ ಸಿಕ್ಕಿದೆ. ಅವರು ಕೃಷಿ ಖಾತೆ ಸಿಗದೇ ಇದ್ರೂ ಸಹ ಪ್ರಧಾನಿ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಪ್ರಭಾವಿ 9ನೇ ಖಾತೆಯಾದ ಭಾರಿ ಕೈಗಾರಿಕೆ ಹಾಗೆ ಉಕ್ಕು ಖಾತೆಯನ್ನ ಕುಮಾರಸ್ವಾಮಿ ಅವರು ಪಡೆದುಕೊಂಡಿದ್ದಾರೆ. ಇದೀಗ ಮೋದಿಯವರು ಮತ್ತೊಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಳ್ತು. ಜೆಡಿಎಸ್ ಪಕ್ಷ ಗೆದ್ದಿದ್ದು 2ನೇ ಸ್ಥಾನವಾದರೂ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಜೆಡಿಎಸ್ ಸಹಾಯ ಆಯಿತು. ಆಯ್ಕೆಯಾದ ಕೆಲವು ಸಂಸದರು ಸಹ ಇದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರು ದೇವೇಗೌಡರ ಜೊತೆ ವಿಶೇಷವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ಇದು ಸಹ ಕುಮಾರಸ್ವಾಮಿ ಅವರು ಎನ್ಡಿಎ ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ಅವರು ಪ್ರಬಲ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಅದರ ಮುಂದೆ ಅಧ್ಯಾಯ ಎನ್ನುವಂತೆ ಇದೀಗ ಮತ್ತೊಂದು ಜವಾಬ್ದಾರಿ ಹೆಗಲೇರಿದೆ. ಕೇಂದ್ರದ ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಕುಮಾರಸ್ವಾಮಿ ಅವರನ್ನ ಸದಸ್ಯರನ್ನಾಗಿ ಸೇರ್ಪಡೆ ಮಾಡಲಾಗಿದೆ. ಹಾಗಾದ್ರೆ ಸದಸ್ಯರಾದ್ರೆ ಇದರಲ್ಲಿ ಅಂಥದ್ದೇನಿದೆ ಅಂತ ಕೇಳಿದ್ರೆ, ಸಚಿವ ಸ್ಥಾನದಷ್ಟೇ ಮತ್ತೊಂದು ಮಹತ್ವದ ಜವಾಬ್ದಾರಿ ಅಂತ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ಹಣಕಾಸು ವಿಚಾರದಲ್ಲಿ ಕೆಲವೊಂದಷ್ಟು ನಿರ್ಣಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಿತಿ ಇದಾಗಿದೆ. ಇದರಲ್ಲಿ ಕುಮಾರಸ್ವಾಮಿ ಅವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದು ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗಲಿದೆ. ಇದಲ್ಲದೆ ಈ ಒಂದು ಸಮಿತಿಯಲ್ಲಿ ಕೇಂದ್ರದ ಹಲವು ಪ್ರಮುಖ ಸಚಿವರಿದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದು ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗಲಿದೆ. ಇದಲ್ಲದೆ ಈ ಒಂದು ಸಮಿತಿಯಲ್ಲಿ ಕೇಂದ್ರದ ಹಲವು ಪ್ರಮುಖ ಸಚಿವರಿದ್ದಾರೆ.
ಘಟಾನುಘಟಿಗಳಿದ್ದಾರೆ. ಅವರ ಸಾಲಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಸಹ ಕಾಣಿಸಿಕೊಳ್ಳುವಂಥದ್ದು. ಈ ಒಂದು ಸಮಿತಿಯಲ್ಲಿ ಇರುವಂತಹ ಇತರ ಸದಸ್ಯರುಗಳು ಅಂತ ಹೇಳಿದರೆ ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವರಾದ ಅಮಿತ್ ಶಾ, ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ, ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಹಾಗೆ ವಿದೇಶಾಂಗ ಸಚಿವ ಡಾಕ್ಟರ್ ಜಯಶಂಕರ್ ಕೂಡ ಇದ್ದಾರೆ. ಅಲ್ಲದೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಶಿಕ್ಷಣ ಸಚಿವ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ವೀಕ್ಷಕರೇ, ಹಣಕಾಸು ವಿಚಾರದಲ್ಲಿ ಕೆಲವೊಂದಷ್ಟು ನಿರ್ಣಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಮಿತಿ ಇದಾಗಿದೆ. ಇದರಲ್ಲಿ ಕುಮಾರಸ್ವಾಮಿ ಅವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದು ಅಂತ ಹೇಳಿದರೆ ಇದು ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗಲಿದೆ. ಇದಲ್ಲದೆ ಈ ಒಂದು ಸಮಿತಿಯಲ್ಲಿ ಕೇಂದ್ರದ ಹಲವು ಪ್ರಮುಖ ಸಚಿವರಿದ್ದಾರೆ, ಘಟಾನುಘಟಿಗಳಿದ್ದಾರೆ. ಅವರ ಸಾಲಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಸಹ ಕಾಣಿಸಿಕೊಳ್ಳುವಂಥದ್ದು. ಈ ಒಂದು ಸಮಿತಿಯಲ್ಲಿ ಇರುವಂತಹ ಇತರ ಸದಸ್ಯರುಗಳು ಅಂತ ಹೇಳಿದರೆ ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವರಾದ ಅಮಿತ್ ಶಾ, ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ, ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಹಾಗೆ ವಿದೇಶಾಂಗ ಸಚಿವ ಡಾಕ್ಟರ್ ಜಯಶಂಕರ್ ಕೂಡ ಇದ್ದಾರೆ. ಅಲ್ಲದೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಹಾಗೆ ಪಂಚಾಯತ್ ರಾಜ್ ಸಚಿವ ಲಲ್ಲನ್ ಸಿಂಗ್ ಕೂಡ ಇದ್ದಾರೆ. ದೇಶದ ಆರ್ಥಿಕ ವಿಚಾರದಲ್ಲಿ ಅತ್ಯಂತ ಮಹತ್ವದ ನಿರ್ಣಯವನ್ನ ಕೈಗೊಳ್ಳುವುದು ಇದೇ ಸಮಿತಿ. ಈ ಹಿಂದಿನ ಮೋದಿಯವರ 2 ಅವಧಿಯಲ್ಲಿ ಬಿಜೆಪಿಯವರು ಮಾತ್ರ ಕಾಣಿಸಿಕೊಂಡಿದ್ರು. ಈಗ ಬಿಜೆಪಿ ಹೊರತಾಗಿ ಕಾಣಿಸಿಕೊಂಡಿರುವ ಸದಸ್ಯರು ಅಂತ ಹೇಳಿದ್ರೆ ಅದು ಜೆಡಿಎಸ್ನಿಂದ ಕುಮಾರಸ್ವಾಮಿಯವರು, ಹಾಗೆ ಜೆಡಿಯುನಿಂದ ಲಲ್ಲನ್ ಸಿಂಗ್ ಅವರು ಮಾತ್ರ. ಸರ್ಕಾರ ಒಟ್ಟು 8 ಸಮಿತಿಯನ್ನ ರಚನೆ ಮಾಡಿಕೊಂಡಿದೆ. ಬಹುತೇಕ ಎಲ್ಲ ಕಮಿಟಿಗೂ ಪ್ರಧಾನಿ ಮೋದಿಯವರೇ ಅಧ್ಯಕ್ಷರಾಗಿರ್ತಾರೆ. ರಾಜ್ಯದಿಂದ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಕುಮಾರಸ್ವಾಮಿ ಅವರು ಸಮಿತಿಯಲ್ಲಿನ ಸ್ಥಾನವನ್ನ ಪಡೆದಿದ್ದಾರೆ. ಸಂಪುಟ ಬಂಡವಾಳ ಮತ್ತು ಪ್ರಗತಿ ಸಮಿತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕಾಣಿಸಿಕೊಂಡಿದ್ದಾರೆ. ಸಂಪುಟ ನೇಮಕಾತಿ ಸಮಿತಿಯಲ್ಲಿ ಮೋದಿ ಹಾಗೆ ಅಮಿತ್ ಶಾ ಇಬ್ಬರೇ ಸದಸ್ಯರಿದ್ದಾರೆ. ಇನ್ನು ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಕುಮಾರಸ್ವಾಮಿ ಅವರು ಸದಸ್ಯರಾಗಿದ್ದಾರೆ. ಬಹಳ ಉನ್ನತ ಸ್ಥಾನಮಾನ ಅಂತಲೇ ಹೇಳಬಹುದು. ಅದರಲ್ಲೂ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನದಲ್ಲಿ ಬದಲಾದ ಸನ್ನಿವೇಶದ ಪ್ರಮುಖ ಹುದ್ದೆಗಳಲ್ಲಿ ಒಂದು ಅಂತ ಇದನ್ನ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿರೋದ್ರಿಂದ ಜೆಡಿಎಸ್ ಜೆಡಿಯು ಪಕ್ಷದ ರೀತಿಯಲ್ಲೇ ತೆಲುಗು ದೇಶಂ RLD HM ಪಕ್ಷದ ಸಂಸದರನ್ನ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಆ ಮೂಲಕವಾಗಿ ಮೈತ್ರಿಕೂಟದಲ್ಲಿ ಒಂದು ಸಮತೋಲನವನ್ನ ಕಾಪಾಡಿಕೊಳ್ಳಲಾಗಿದೆ. ಇನ್ನು ಕೇಂದ್ರ ಸರ್ಕಾರ 8 ಸಮಿತಿಗಳನ್ನ ಮಾಡಿಕೊಂಡಿದೆ. ಅದು ಯಾವುವು ಅಂತ ಹೇಳಿದ್ರೆ ಸಂಪುಟ ನೇಮಕಾತಿ ಸಮಿತಿ, ಸಂಪುಟ ವಸತಿ ಸಮಿತಿ, ಆರ್ಥಿಕ ವ್ಯವಹಾರಗಳ ಸಮಿತಿ, ಸಂಸದೀಯ ವ್ಯವಹಾರಗಳ ಸಮಿತಿ, ಕೌಶಲ್ಯ ಹಾಗೆ ಉದ್ಯೋಗ ಮತ್ತು ಜೀವನೋಪಾಯ ಸಮಿತಿ, ಬಂಡವಾಳ ಮತ್ತು ಪ್ರಗತಿ ಸಮಿತಿ, ಸಂಪುಟ ಭದ್ರತಾ ಸಮಿತಿ, ಸಂಪುಟ ರಾಜಕೀಯ ವ್ಯವಹಾರಗಳ ಸಮಿತಿ. ಈ ರೀತಿಯಾಗಿ 8 ಸಮಿತಿಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ರಾಜ್ಯದ ನಾಯಕರಿಗೆ ಈ ರೀತಿಯಾಗಿ ಪ್ರಾಶಸ್ತ್ಯ ನೀಡಿದ್ದು ಇದು ರಾಜ್ಯಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಂತಲೇ ಹೇಳಬಹುದು. ಅದರಲ್ಲೂ ರಾಜ್ಯದ ವಿಚಾರವಾಗಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೂ ತಮ್ಮ ಅಭಿಪ್ರಾಯವನ್ನ ಮುಂದಿಡುವ ಅವಕಾಶ ಸಿಗುತ್ತೆ. ಇದು ರಾಜ್ಯಕ್ಕೂ ಲಾಭ ಆಗೋದನ್ನ ನಿರೀಕ್ಷಿಸಬಹುದು. ಕೇವಲ ಇದಿಷ್ಟೇ ಅಲ್ಲದೆ ವೀಕ್ಷಕರೇ, ಕುಮಾರಸ್ವಾಮಿ ಅವರಿಗೆ ಮತ್ತಷ್ಟು ಮನ್ನಣೆಯನ್ನ ನೀಡಲಾಗಿದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಹೊಸದಾಗಿ ಪುನರ್ರಚನೆಗೊಂಡಂತಹ ನೀತಿ ಆಯೋಗದಲ್ಲೂ ವಿಶೇಷ ಆಹ್ವಾನಿತರಾಗಿ HD ಕುಮಾರಸ್ವಾಮಿ ಅವರು ಸ್ಥಾನವನ್ನ ಪಡೆದಿದ್ದಾರೆ. ಹೀಗಾಗಿ ದೇಶದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ನಿರ್ಣಾಯಕ ಸಮಿತಿಗಳಲ್ಲಿ ಕುಮಾರಸ್ವಾಮಿ ಅವರ ಹೆಸರು ಸೇರ್ಪಡೆ ಆಗಿರೋದು ಹಲವರ ಬೇರುವಂತೆ ಮಾಡಿದೆ. 2014ರಲ್ಲಿ ಪ್ರಧಾನಿ ಮೋದಿ ನೇತೃತ್ವದ NDA ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಯೋಜನಾ ಆಯೋಗವನ್ನು ರದ್ದುಪಡಿಸುತ್ತಾರೆ. ಜೂನ್ 2014ರಲ್ಲಿ ನೀತಿ ಆಯೋಗದ ರಚನೆಯನ್ನು ಮಾಡಲಾಗಿತ್ತು. ಈ ಒಂದು ಆಯೋಗಕ್ಕೂ ಪ್ರಧಾನಿ ಮೋದಿಯವರೇ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿಯೂ ಸಹ ಬಿಜೆಪಿ ನಾಯಕರುಗಳೇ ಸದಸ್ಯರಾಗಿದ್ದರು. ಆದರೆ ಮೋದಿಯವರ 3ನೇ ಅವಧಿಯ ಸರ್ಕಾರದಲ್ಲಿ ಮೈತ್ರಿಕೂಟ ಸದಸ್ಯರನ್ನ ನೀತಿ ಆಯೋಗದ ವಿಶೇಷ ಆಹ್ವಾನಿತರಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಬಿಜೆಪಿಗೆ ಏಕಾಂಗಿಯಾಗಿ ಸರಳ ಬಹುಮತದ ನಂಬರ್ ಇರುವ ಕಾರಣಕ್ಕಾಗಿ ಮಿತ್ರ ಪಕ್ಷಗಳ ಸದಸ್ಯರನ್ನು ಕೂಡ ಒಂದು ಸಮಿತಿಗೆ ಸೇರಿಸುವ ಅನಿವಾರ್ಯತೆಯಲ್ಲಿ ಮೋದಿ ಇದ್ದಾರೆ. ಇನ್ನು ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕೆ ಬೆರ್ರಿ ಅವರು ಇದ್ದಾರೆ. ಪೂರ್ಣ ಪ್ರಮಾಣದ ಸದಸ್ಯರಾಗಿ ವಿಜ್ಞಾನಿ VK ಸಾರಸ್ವತ್, ಕೃಷಿ ಅರ್ಥಶಾಸ್ತ್ರಜ್ಞರಾದಂತಹ ರಮೇಶ್ ಚಂದ್, ಮಕ್ಕಳ ತಜ್ಞರಾದಂತಹ VK ಪೌಲ್ ಹಾಗೆ ಅರ್ಥಶಾಸ್ತ್ರಜ್ಞರಾದ ಅರವಿಂದ್ ನಿರ್ಮಾನಿ ಇವರು ಇದ್ದಾರೆ. ಈ ಹಿಂದೆಯೂ ಕೂಡ ಸಮಿತಿಯಲ್ಲಿ ಅವರೇ ಇದ್ರು, ಈಗಲೂ ಕೂಡ ಅವರೇ ಮುಂದುವರೆದಿರುವಂಥದ್ದು. ಇದಲ್ಲದೆ ಮೋದಿ ಸಂಪುಟದಿಂದ ಒಂದಷ್ಟು ಜನ ಇದ್ದಾರೆ. ಅದರಲ್ಲಿ ವಿಶೇಷ ಆಹ್ವಾನಿತರಾಗಿ 1ನೇ ಪಟ್ಟಿಯಲ್ಲಿ HDK ಕೂಡ ಇದ್ದಾರೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರ ಈ ಒಂದು ಪ್ರಗತಿ ರಾಜ್ಯದ ಅವರ ವಿರೋಧಿ ನಾಯಕರು
ನಾಯಕರು ಹುಬ್ಬೇರಿಸುವಂತೆ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಒಂದು ಜಿದ್ದಾಜಿದ್ದಿ ಕಾಣಿಸ್ತಾ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಉನ್ನತ ಸ್ಥಾನಮಾನಕ್ಕೆ ಏರಿರುವುದು ಅವರು ರಾಜಕೀಯದಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ನೀಡಿದಂತೆ ಆಗಿದೆ. ಆದರೆ ವೀಕ್ಷಕರೇ, ರಾಜ್ಯದ ಮೈತ್ರಿ ಪಕ್ಷ ಈ ಬೆಳವಣಿಗೆ ಎಡವಟ್ಟಾಗುವಂತಹ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಕುಮಾರಸ್ವಾಮಿ ಅವರ ಈ ಒಂದು ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲಿ ಕಿಚ್ಚೆಬ್ಬಿಸುವ ಎಲ್ಲಾ ಸಾಧ್ಯತೆಗಳಿವೆ. ಇದು ಕಮಾಂಡ್ನಿಂದಲೇ ಆಗಿರುವ ಬೆಳವಣಿಗೆ ಆಗಿರೋದ್ರಿಂದ ಸದ್ಯಕ್ಕೆ ಆ ಒಂದು ಕಿಚ್ಚು ಮುನ್ನೆಲೆಗೆ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕಿಚ್ಚು ಮುನ್ನೆಲೆಗೆ ಬರುವಂತಹ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಬಹುದು ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಈ ಒಂದು ರಾಜಕೀಯ ನಡೆಗೆ ಎಚ್ಚರಿಕೆಯ ಹೆಜ್ಜೆ ಬಗ್ಗೆ ನೀವೇನಂತೀರ ವೀಕ್ಷಕರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ, ಈ ವಿಡಿಯೋ ನೋಡಿದ್ದಕ್ಕಾಗಿ.